Hi dear students, welcome to business class. In previous video I discussed about the process of stuffing. In process of stuffing I already completed two process. The first one is estimate the manpower requirements. The next one is a recruitment. ಈ ಮುಂಚಿನ ವಿಡಿಯೋದಲ್ಲಿ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ಹಂತಗಳು ಏನಿದಾವೆ ಆ ಹಂತಗಳಲ್ಲಿ ಎರಡು ವಿಧಗಳನ್ನು ಅಥವಾ ಎರಡು ಅಂಶಗಳನ್ನು ಮುಗಿಸಿರುವಂತಹದ್ದು. ಮೊದಲನೆಯದು ಯಾವುದು ಅಂದರೆ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು, ಮತ್ತೊಂದು ನೇಮಕಾತಿ ಅನ್ನುವಂತಹದ್ದು. ಈ ನೇಮಕಾತಿಯ ಮೂಲಗಳಲ್ಲಿ ಎರಡು ಅನ್ನುವಂತಹ ತಿಳ್ಕೊಂಡಿದ್ದೀವಿ. ಯಾವ್ಯಾವುದು ಅಂತಂದರೆ ಆಂತರಿಕ ಮತ್ತು ಬಾಹ್ಯಮೂಲ. ಆಲ್ರೆಡಿ ವಿ ನೋ ಅಬೌಟ್ ದ ರಿಕ್ರೂಟ್ಮೆಂಟ್. There are two types. The first one is internal, the next one is external recruitment. After the recruitment, the organization should select the candidates. Which candidates? Suitable candidates for the organization. ಒಂದು ಸಂಸ್ಥೆಗೆ ಅಗತ್ಯವಿರುವಂತಹ ವ್ಯಕ್ತಿಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಯಾವುದರ ನಂತರದಲ್ಲಿ ಬರುವಂತಹದ್ದು? ನೇಮಕಾತಿ ಮುಗಿದ ನಂತರದಲ್ಲಿ. ಆ ವ್ಯಕ್ತಿ ಹೇಗಿರಬೇಕು ಅನ್ನುವಂತಹದ್ದನ್ನು ತಿಳಿಬೇಕಾದ್ರೆ ಅನೇಕ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಆರ್ಗನೈಸೇಷನ್ ಕಂಡಕ್ಟ್ ದ ಸೆವೆರಲ್ ಟೆಸ್ಟ್ ಆರ್ ಎಕ್ಸಾಮ್ ಟು ದ ಕ್ಯಾಂಡಿಡೇಟ್ ಟು ಫೈಂಡ್ ಔಟ್ ದೇರ್ capacity and intelligence in the work. ಒಂದು ಕೆಲಸದಲ್ಲಿ ಅವರ ಸಾಮರ್ಥ್ಯ ಮತ್ತು ಕೌಶಲ್ಯಗಳು, ಆಸಕ್ತಿಗಳು ಏನಿದ್ದಾವೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳಿಕ್ಕೆ ಅನೇಕ ಪರೀಕ್ಷೆಗಳು ನಡೆಯುವಂತಹದ್ದು. ಈ ಪರೀಕ್ಷೆಗಳು ನಡೆದ ನಂತರದಲ್ಲಿ ಏನಾಗ್ತದೆ ಅಂದರೆ ಅವನು ಸಾಮರ್ಥ್ಯವನ್ನು ಹೊಂದಿದರೆ ಅವನಿಗೆ ಕೆಲಸದಲ್ಲಿ ಆಯ್ಕೆಯಾಗ್ತಾನೆ, ಇಲ್ಲ ಅಂದರೆ ಅವನನ್ನು ಹೊರ ಹಾಕಲಾಗ್ತದೆ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅನೇಕ ರೀತಿಯಾದಂತಹ ನಾವು ಉದಾಹರಣೆಯನ್ನು ನೋಡ್ತಾ ಇರ್ತೀವಿ. ಪೊಲೀಸ್ ಎಕ್ಸಾಮನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಒಬ್ಬ ಪೊಲೀಸ್ ಆಗಬೇಕಂದ್ರೆ ಆ ಪೊಲೀಸ್ ಅವನು ಏನು ಮಾಡಬೇಕು? ರನ್ನಿಂಗ್ ಒಳಗೆ ಫಿಟ್ ಇರಬೇಕು, ಫಿಸಿಕಲ್ ಆಗಿ ಫಿಟ್ ಇರಬೇಕು. ಇಂಟೆಲಿಜೆನ್ಸಿಯನ್ನು ಹೊಂದಿರಬೇಕು, ಕಮ್ಯುನಿಕೇಷನನ್ನು ಹೊಂದಿರಬೇಕು. ಈ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳು ನಡೀತವೆ. ರಿಟರ್ನ್ ಎಕ್ಸಾಮ್ ಇದೆ, ಮತ್ತು ಓರಲ್ ಇಂಟರ್ವ್ಯೂ ತಗೊಳ್ಳುವಂತಹದ್ದು, ಅದ್ರ ಜೊತೆ ಫಿಸಿಕಲ್ ಟೆಸ್ಟ್ ನಡೆಯುವಂತಹದ್ದು. ಆ ಇಂಟೆಲಿಜೆನ್ಸ್ ಎಲ್ಲಿ ತೋರಿಸ್ತೀವಿ ಅಂತಂದರೆ ರಿಟರ್ನ್ ಒಳಗೆ ನಾವು ಚೆಕ್ ಮಾಡುವಂತಹದ್ದು. ಈ ಪರೀಕ್ಷೆಗಳಲ್ಲಿ ಪಾಸಾದ ನಂತರ ಅವನೇನಾದರೂ ಹೆಚ್ಚಿನ ಅಂಕ ಪಡ್ಕೊಂಡು ಅವನ ಪ್ರಥಮ ಸ್ಥಾನದಲ್ಲಿದ್ದರೆ ದಟ್ ಕ್ಯಾಂಡಿಡೇಟ್ ಶುಡ್ ಸೆಲೆಕ್ಟೆಡ್. ಅವನೇನಾಗಬಹುದು? ಒಂದು ಪರೀಕ್ಷೆಗೆ ಅಥವಾ ಆ ಕೆಲಸಕ್ಕೆ ಆಯ್ಕೆಯಾಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದು ಹೇಗೆ ಅಂದರೆ ಲೀಸ್ಟಲ್ಲಿ ಹೆಸರು ಕೂಡ್ತದೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳಿರ್ಬೋದು, ಲೀಸ್ಟಲ್ಲಿ ಹೆಸರಿದೆ ಅಂತೇಳಿ. ಏನಿದು ಲೀಸ್ಟಲ್ಲಿ ಹೆಸರು? ಎಲ್ಲ ಹಂತಗಳು, ಎಲ್ಲ ಪರೀಕ್ಷೆಗಳು ಮುಗಿಸಿದ ನಂತರದಲ್ಲಿ ನಮ್ಮ ನೇಮ್ ಎಲ್ಲಿ ಬರ್ತದೆ? ಲಿಸ್ಟಲ್ಲಿ ಬರ್ತದೆ. ಹಾಗಾಗಿ ಅದು ಕಾಂಟ್ರಾಕ್ಟನ್ನು ಸಹಿತವಾಗಿ ಅವರು ಮಾಡಿಕೊಳ್ಬೇಕಾಗ್ತದೆ, ಒಪ್ಪಂದವನ್ನು ಮಾಡಿಕೊಳ್ಬೇಕಾಗ್ತದೆ. ಇದು ಸಾಮಾನ್ಯವಾಗಿ ನಮಗೆ ತಿಳಿದಿರುವಂತಹದ್ದು. ಹಾಗಾದರೆ ಏನಿದೆ ರಿಯಲ್ ಸೆಲೆಕ್ಷನ್? ನಾವು ಸೆಲೆಕ್ಷನ್ ಇನ್ವಾಲ್ವ್ಸ್ ಚೂಸಿಂಗ್ ದ ಬೆಸ್ಟ್ ಪರ್ಸನ್ ಔಟ್ ಆಫ್ ದ ಪೂಲ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಡೆವಲಪ್ಡ್ ಥ್ರೂ ರಿಕ್ರೂಟ್ಮೆಂಟ್. ಆ ನೇಮಕಾತಿ ಅನ್ನುವಂತಹದ್ದು ಏನಿದೆ, ನೇಮಕಾತಿ ಹಂತ ನಂತರದಲ್ಲಿ ಅನೇಕ ಅಭ್ಯರ್ಥಿಗಳನ್ನು ಅವರುಗಳಲ್ಲಿ ಯಾರು ಸರಿಯಾಗಿದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಂಡು ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತಹದ್ದು ಏನಿದೆ ಅದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಬರುವಂತಹದ್ದು.
ಅಂದರೆ ಇಲ್ಲಿ ನೇಮಕಾತಿ ಹಂತದಲ್ಲಿ ಅಭಿವೃದ್ಧಿಪಡಿಸಲಾದ ಸಂಭಾವ್ಯ ಅಭ್ಯರ್ಥಿಗಳು ಅಥವಾ ಉದ್ಯೋಗಿಗಳು ಸಮೂಹದಲ್ಲಿ ಆಯ್ಕೆ ಮಾಡುವಂತಹದ್ದು. ಫಾರ್ ಎಕ್ಸಾಂಪಲ್ ಹೇಳಿದೆ, ಅನೇಕ ವ್ಯಕ್ತಿಗಳು ಏನು ಮಾಡ್ತಾರೆ, ಸೊ ಅಪ್ಲಿಕೇಶನನ್ನು ಹಾಕ್ತಾರೆ ಅಥವಾ ರೆಸ್ಯೂಮನ್ನು ಕೊಟ್ಟೋಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಆ ರೆಸ್ಯೂಮ್ ಒಳಗೆ ಕೊಟ್ಟೋದವ್ರಿಗೆ ನಾವು ಅನೇಕ ಟೆಸ್ಟ್ಗಳನ್ನು ಮಾಡ್ತಾ ಇರ್ತೀವಿ. ಗ್ರೂಪ್ ಡಿಸ್ಕಷನ್ ಅಂತ ಮಾಡ್ತೀವಿ. ಗ್ರೂಪ್ ಡಿಸ್ಕಷನ್ ಆದ ನಂತರದಲ್ಲಿ ಸೊ ಓರಲ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆಕ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಅನೇಕ ರೀತಿ ಅವ್ರು ಯಾರು ಚೆನ್ನಾಗಿದ್ದಾರೋ ಇಲ್ವೋ, ಕ್ವಾಲಿಫಿಕೇಷನ್ ಹೊಂದಿದೆಯೋ ಇಲ್ವೋ ಎಲ್ಲವನ್ನು ನಾವು ಏನು ಮಾಡ್ತೀವಿ ತಿಳ್ಕೊಂಡು ಸೆಲೆಕ್ಟ್ ಮಾಡುವಂತಹ ಅವಕಾಶ ಸಿಗುವಂತಹದ್ದು. ಹಾಗಾಗಿ ಸೆಲೆಕ್ಷನ್ ಈಸ್ ಡನ್ ಥ್ರೂ ದ ಪ್ರೊಸೆಸ್ ವಿಚ್ ಇನ್ವಾಲ್ವ್ಸ್ ಸ್ಟೆಪ್ಸ್ ಲೈಕ್ ಪ್ರಿಲಿಮಿನರಿ ಸ್ಕ್ರೀನಿಂಗ್. Yes, what is the preliminary screening? Who is the best person? Who is the best person? ಅಂದರೆ ಯಾರು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅಥವಾ ಯಾರು ಆಯ್ಕೆಯಾಗಬೇಕಾಗಿದೆ ಅಂತವ್ರನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳೋದು. ನಂತರದಲ್ಲಿ ಯಾರು ಸೂಟೇಬಲ್ ಅಲ್ಲ ಅನಿಸ್ತಾರೋ ಅವರನ್ನು ರಿಜೆಕ್ಟ್ ಮಾಡುವಂತಹ ಪ್ರೊಸೆಸ್ ನಾವೇನಂತ ಕರಿತೀವಿ, ಪ್ರಿಲಿಮಿನರಿ ಸ್ಕ್ರೀನಿಂಗ್. ನೆಕ್ಸ್ಟ್ ಟೆಸ್ಟ್. ಈ ರೀತಿಯಾಗಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನುವಂತಹದ್ದು ನಡೀತಾ ಇರ್ತದೆ. Then the rigorous selection process serves two important purpose. There are main two purpose. The first one is it ensures that the organization gets the most suitable candidates out of various applicants. ಹೇಳಿದೆ ಏನಂತ ಅಂದರೆ, ಅನೇಕ ಜನ ಅರ್ಜಿದಾರರಲ್ಲಿ ಅತ್ಯಂತ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಇದು ಸಾಧ್ಯವಾಗ್ತದೆ. ಗೆಟ್ಸ್ ದ ಮೋಸ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಔಟ್ ಆಫ್ ವೇರಿಯಸ್ ಅಪ್ಲಿಕೆಂಟ್ಸ್. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಒನ್, ಇಟ್ ಎನ್ಹಾನ್ಸ್ ದ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ದೋಸ್ ಸೆಲೆಕ್ಟೆಡ್ ಪರ್ಸನ್ಸ್. ಇಲ್ಲಿ ಇದು ಇಂಪಾರ್ಟೆಂಟ್ ಆಗಿ ಇರುವಂತಹದ್ದು ಏನು ಅಂದರೆ, ಆಯ್ಕೆಯಾದವರ ಅಭ್ಯರ್ಥಿಗಳು ಏನಿದ್ದಾರೆ ಅವ್ರದ ಆತ್ಮಗೌರವ ಮತ್ತು ಪ್ರತಿಷ್ಠೆ, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಪ್ರೆಸ್ಟೀಜ್ ಇದು ಇನ್ಕ್ರೀಸ್ ಆಗುವಂತಹದ್ದು, ಹೆಚ್ಚಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಏನಿದೆ, ಗಂಭೀರತೆಯನ್ನು ಸೃಷ್ಟಿ ಮಾಡುವಂಥದ್ದು, ಸೀರಿಯಸ್ನೆಸ್. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಸಾಮಾನ್ಯನಾಗಿದ್ದಾಗ ಬೇರೆ ಇರ್ತದೆ. ಸೊ ನಾನೇನಾದರೂ ಪೊಲೀಸ್ ನೌಕರಿಯೊಳಗೆ PSI ಆದರೆ ನನ್ನ ಗತಿ ಏನಾಗಿರುವಂತಹದ್ದು ಬೇರೆ ಇರುವಂತಹದ್ದು. ಬಿಕಾಸ್ ಸೊ ಇಲ್ಲಿ ಒಂದು ಪೊಸಿಷನ್ ಅನ್ನುವಂತಹದ್ದು ಇದೆಯಲ್ಲ, ಅದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಆತ್ಮಗೌರವವನ್ನು ಹೆಚ್ಚಿಸುವಂತಹದ್ದು, ಸೆಲ್ಫ್ ರೆಸ್ಪೆಕ್ಟನ್ನು, ಪ್ರತಿಷ್ಠೆಯನ್ನು ತಿಳಿಸುವಂತಹದ್ದು. ಅದು ಅಲ್ಲದೆ ಸೊ AC ಅನ್ನುವಂತಹದ್ದು ಅಸಿಸ್ಟೆಂಟ್ ಕಮಿಷನರ್ ಆದರೆ ಅದನ್ನು ಸಹಿತವಾಗಿ ಒಂದು ಒಳ್ಳೆಯ ರೀತಿಯಾಗಿ. ಸೊ ಇನ್ನು ಆರ್ಗನೈಜೇಷನ್ ಪಾಯಿಂಟ್ ಆಫ್ ವ್ಯೂ ಬಂದರೆ, ಸೊ ಟಾಟಾ ಕಂಪ್ನಿ ಅಥವಾ ಗೂಗಲ್ ಕಂಪನಿಯೊಳಗೆ ನಾನೇನಾದರೂ ಅಥವಾ ನೀವೇನಾದರೂ CEO ಆದರೆ ಇಟ್ ಇಸ್ ಅ ವಾಟ್. ಸೊ ಇದನ್ನು ಸಹಿತವಾಗಿ ಸೆಲ್ಫ್ ಎಸ್ಟೀಮನ್ನು ಇನ್ಕ್ರೀಸ್ ಮಾಡ್ತದೆ, ಪ್ರೆಸ್ಟೀಜನ್ನು ಇನ್ಕ್ರೀಸ್ ಮಾಡ್ತದೆ ಮತ್ತು ಸೀರಿಯಸ್ನೆಸ್ಸನ್ನು ಬಳಸ್ಕೊಳ್ತದೆ. ಟಾಟಾ ಗ್ರೂಪ್ ಆಫ್ ಕಂಪನಿ ಒಳಗೆ ಮ್ಯಾನೇಜರ್ ಆದರೆ ಇಟ್ಸ್ ಇನ್ಕ್ರೀಸ್ ದ ವಾಟ್. ಸೊ ನಂದು ಸೆಲೆಕ್ಷನ್ ಆಗಿದ್ದೀನಿ, ಎಲ್ಲಿ ಸೆಲೆಕ್ಷನ್ ಇದ್ದೀನಿ, ಟಾಟಾ ಗ್ರೂಪ್ ಆಫ್ ಕಂಪನಿ ಒಳಗೆ ಒಂದು ಮ್ಯಾನೇಜರ್ ಇದ್ದೀನಿ ಅಥವಾ CEO ಇದೀನಿ. ಸೊ ಇದು ಸೀರಿಯಸ್ನೆಸ್ಸನ್ನು ಬಿಲ್ಡ್ ಮಾಡೋದ್ರ ಜೊತೆಗೆ ಏನಾಗಿರುವಂಥದ್ದು, ಸೊ ಒಂದು ಗೌರವವನ್ನು, ಆತ್ಮಗೌರವವನ್ನು ಹೆಚ್ಚಿಸುತ್ತದೆ. ಯಾರ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ? ಅಪ್ಲಿಕೆಂಟ್ಸ್, ಒಂದು ಅರ್ಜಿದಾರರ ಆತ್ಮಗೌರವ, ಸೆಲ್ಫ್ ಎಸ್ಟೀಮನ್ನು ಇನ್ಕ್ರೀಸ್ ಮಾಡ್ತದೆ. ಇವರು ಇಷ್ಟೆಲ್ಲ AC ಆಗಬೇಕು, DC ಆಗಬೇಕು ಅಥವಾ ಒಂದು CEO ಆಗಬೇಕು ಅಥವಾ ಒಬ್ಬ ಮ್ಯಾನೇಜರ್ ಆಗಬೇಕಂದ್ರೆ ದ ಅಪ್ಲಿಕೆಂಟ್ಸ್ ಹೂ ಕ್ರಾಸ್ ಆಲ್ ದ ಹಡಲ್ಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನೋ ಪ್ರಕ್ರಿಯೆಯೊಳಗಡೆ, ಒಂದು ಆಯ್ಕೆಯ ಪ್ರಕ್ರಿಯೆಯೊಳಗಡೆ ಅನೇಕ ತೊಂದರೆಗಳನ್ನು ನೀಡುವಂತಹದ್ದು. ಅವು ಹೇಗಿರ್ತಾವೆ ಅಂತಂದರೆ ಎಕ್ಸಾಮ್ ಥ್ರೂಗಳ ಮೂಲಕ ಇರುವಂತಹದ್ದು, ಥ್ರೂ ದ ಎಕ್ಸಾಮ್ಸ್. ಸೊ ಯಾವುದರ ಮೂಲಕ ಅಂದರೆ ಒಂದು ಪರೀಕ್ಷೆಗಳ ಮೂಲಕ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಎಕ್ಸಾಮ್ ದೇ ಆರ್ ಆಫರ್ಡ್ ಆ್ಯನ್ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್. ಎಲ್ಲ ಎಕ್ಸಾಮ್ಗಳು ಮುಗಿದ ನಂತರ, ರಿಸಲ್ಟ್ಸ್ಗಳು ಮುಗಿದ ನಂತರ ಒಬ್ಬ ಅಭ್ಯರ್ಥಿಗೆ ಏನನ್ನು ನೀಡುವಂತಹದ್ದು ಅಂದರೆ ಸೊ ಉದ್ಯೋಗಿಯ ಒಪ್ಪಂದವನ್ನು ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಒಂದು 3 ವರ್ಷನೂ ನಮ್ಮ ಸಂಸ್ಥೆಯಲ್ಲಿ ದುಡಿಬೇಕಂತ ಒಂದು ಕಾಂಟ್ರಾಕ್ಟ್ ಒಳಗೆ ಸ್ಯಾಲ್ರಿ ಏನಿದೆ, ಅವರು
ಯಾವ ರೀತಿಯಾಗಿ ಇರಬೇಕಾಗ್ತದೆ, ಅವರಿಗೆ ಇನ್ಸೆಂಟಿವ್ ಏನೇನು ಸಿಗ್ತಾ ಇರ್ತದೆ, ಪ್ರತಿಯೊಂದನ್ನು ಸಹಿತವಾಗಿ ಈ ಒಂದು ಕಾಂಟ್ರಾಕ್ಟ್ ಒಳಗೆ ಏನು ಮಾಡ್ಬೋದು, ತಿಳಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಟ್ ಈಸ್ ಅ ವಾಟ್ ಸೆಲೆಕ್ಷನ್. ಸೊ ಈ ಸೆಲೆಕ್ಷನ್ ಅನ್ನುವಂತಹದ್ದು ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತಾ ಇರ್ತೀವಿ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಸೊ ನೆಕ್ಸ್ಟ್ ಪಾಯಿಂಟ್ ಆರ್ ನೆಕ್ಸ್ಟ್ ಪ್ರೊಸೆಸ್, ಪ್ಲೇಸ್ಮೆಂಟ್ ಇಂಡಕ್ಷನ್ ಆರ್ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್, ಅನುಸ್ಥಾಪನೆ ಹಾಗೂ ಅಭಿಶಿಕ್ಷಣ. ಅನುಸ್ಥಾಪನೆ ಹಾಗೂ ಅಭಿಶಿಕ್ಷಣ. ಅನುಸ್ಥಾಪನೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಈ ಒಂದು ಮುಂಚಿನ ಅಂಶ ಯಾವುದಿತ್ತು ಅಂದರೆ ಆಯ್ಕೆ ಮಾಡ್ಕೊಂಡ್ವಿ. ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಎಲ್ಲಿ ಬರ್ತಾನೆ, ದಟ್ ಪರ್ಸನ್ ಈಸ್ ಕಮ್ಸ್ ಟು ಆರ್ಗನೈಜೇಷನ್ ಆರ್ ದೇರ್ ಪೊಸಿಷನ್. ದೇರ್ ಪೊಸಿಷನ್ ಅಂತಂದ್ರೆ ಏನು, ಒಂದು ನಿರ್ದಿಷ್ಟವಾದ ಯಾವ ಜಾಬಿಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಯಾವ ವೆಕೆಂಟ್ ಇತ್ತು ಅಂದರೆ ಯಾವ ಪೊಸಿಷನ್ ಖಾಲಿ ಇತ್ತು ಅಂದರೆ ಮ್ಯಾನೇಜರ್ ಅಂತ ತಿಳ್ಕೊಳ್ಳೋಣ. ಆ ಮ್ಯಾನೇಜರ್ ಪೋಸ್ಟ್ ಬರಬೇಕಾಗಿತ್ತಂದರೆ ಅವ್ನಿಗೇನಾದರೂ ಇದಕ್ಕೆ ನಾವು ಪೊಸಿಷನ್ ಕೊಟ್ಟರೆ ಇದಕ್ಕೆ ನಾವೇನ್ಬೋದು ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದು ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೀವಿ, ಪ್ಲೇಸ್ಮೆಂಟ್ ಅಂತ ಕರಿಬಹುದು. ಅಲ್ಲಿ ಇರುವಂತಹ ಮೆಂಬರ್ಸ್ಗಳನ್ನು, ಆಮೇಲೆ ಆ ಆರ್ಗನೈಜೇಷನ್ ರೂಲ್ಸ್ ಏನಿದೆ ಮತ್ತು ಪಾಲಿಸಿ ಏನಿದೆ ಎಲ್ಲ ಇಂಟ್ರೊಡಕ್ಷನ್ ಮಾಡಿದರೆ ಇಟ್ ಈಸ್ ಅ ಓರಿಯೆಂಟೇಷನ್, ಅಭಿಶಿಕ್ಷಣ ಅಂತ ಅನಿಸ್ಕೊಳ್ತದೆ. ಪ್ರತಿಯೊಂದು ಹಾಗೆ ಇರುವಂತಹದ್ದು, ನಾವು ಯಾವ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಆ ಕೆಲಸಕ್ಕೆ ಜಾಯ್ನ್ ಆಗಬೇಕು, ರಿಪೋರ್ಟಿಂಗ್ ಮಾಡ್ಕೋಬೇಕು. ರಿಪೋರ್ಟಿಂಗ್ ಮಾಡಿಕೊಂಡು ನಂತರದಲ್ಲಿ ಅಲ್ಲಿರುವಂತಹ ನನ್ನ ಕೊಲೀಗ್ಸ್ ಪರಿಚಯ ಆಗ್ತಾರೆ. ಕೊಲೀಗ್ಸ್ ಪರಿಚಯ ಆದಮೇಲೆ ಹೇಳ್ತಾರೆ, ಸೊ ನಾನು ಎಷ್ಟು ಗಂಟೆಗೆ ಬರಬೇಕು ಕಾಲೇಜಿಗೆ, ಅಥವಾ ಕಾಲೇಜ್ ಹತ್ರ ಆಗಿರ್ಬೋದು, ಅಥವಾ ಒಂದು ಇನ್ಸ್ಟಿಟ್ಯೂಟ್ ಆದರೂ ಆಗಿರ್ಬೋದು, ಒಂದು ಸಂಸ್ಥೆ ಒಳಗಾದ್ರೂ ಆಗಿರ್ಬೋದು, ಒಂದು ಕಂಪನಿ ಒಳಗೆ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಆ ಕಂಪನಿಯ ರೂಲ್ಸ್ಗಳೇನಿದ್ದಾವೆ, ಪ್ರತಿಯೊಂದು ನಾವು ಹೇಗೆ ಮಾಡಬೇಕು, ಐ ಡಿ ಕಾರ್ಡ್ ಒಂದು ಇರುವಂತಹದ್ದಾದರೂ ಆಗಿರ್ಬೋದು, ಪ್ರತಿಯೊಂದು ತಿಳಿಸುವಂತಹದ್ದು ಎಲ್ಲಿ ಅಂತಂದರೆ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಒಳಗೆ ಕಾಣ್ತಾ ಇದ್ದೀವಿ. ಎಸ್, ಲೆಟ್ ಅಸ್ ಸಿ. ದ ಪ್ಲೇಸ್ಮೆಂಟ್ ರೆಫರ್ಸ್ ಟು assigning the specific job to the candidates selected for appointment. After placement, the employees need induction or orientation. Already I said what placement. ಅನುಸ್ಥಾಪನೆ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಒಂದು ಕೆಲಸವನ್ನು ನೀಡಲಿಕ್ಕೆ ಸಂಬಂಧಪಟ್ಟಿದೆ. ಕೆಲಸವನ್ನು ನೀಡಿಬಿಡುವುದು ಅಂದರೆ ಅವನಿಗೆ ಒಪ್ಪಿಸಿ ಬಿಡುವಂತಹದ್ದು. ಯಾರಿಗೆ ಅಂದರೆ ಸೆಲೆಕ್ಟೆಡ್, ಯಾರು ಸೆಲೆಕ್ಟ್ ಆಗಿದ್ದಾರೋ ಅಂತಹ ವ್ಯಕ್ತಿಗೆ, ಆಯ್ಕೆಯಾದಂತಹ ವ್ಯಕ್ತಿಗೆ. ಆ ವ್ಯಕ್ತಿಗೆ ಸ್ಪೆಸಿಫಿಕ್ ನಿರ್ದಿಷ್ಟವಾದ ಕೆಲಸವನ್ನು ನೀಡಿದ ನಂತರದಲ್ಲಿ ಅಥವಾ ಅವನಿಗೆ ಒಪ್ಪಿಸಿದ ನಂತರದಲ್ಲಿ ಬರುವಂತಹದ್ದೇ ಓರಿಯೆಂಟೇಷನ್ ಅಥವಾ ಅಭಿಶಿಕ್ಷಣ ಅಂತ ಹೇಳಿ ಕರಿತಾ ಇದ್ದೀವಿ. It refers to introducing the selected employee to other employees and familiarizing him with the rules and policies of the organization. Yes, simple. ಏನಾಗಿದೆ ಅಂತಂದರೆ ಸೆಲೆಕ್ಟೆಡ್ ಎಂಪ್ಲಾಯಿಗೆ ಅಲ್ಲಿ ಇರುವಂತಹ ಅದರ್ ಎಂಪ್ಲಾಯಿ, ಮತ್ತೊಬ್ಬ ಎಂಪ್ಲಾಯಿಗೆ ಪರಿಚಯ ಮಾಡಿಕೊಡೋದು, ಇಂಟ್ರಡ್ಯೂಸ್ ಮಾಡೋದು, ಪರಿಚಯ ಮಾಡೋದು. ಅದು ಅಲ್ಲದೆ ಸೊ ಸಂಸ್ಥೆಯ ನೀತಿಗಳು ಮತ್ತು ನಿಯಮಗಳು ಏನಿದಾವೆ, ರೂಲ್ಸ್ ಆ್ಯಂಡ್ ಪಾಲಿಸಿ ಆಫ್ ದ ಆರ್ಗನೈಜೇಷನ್, ಅವನುಗಳಿಗೆ ತಿಳಿಸುವಂತಹ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಅಭಿಶಿಕ್ಷಣ, ಓರಿಯೆಂಟೇಷನ್. ಫಾರ್ ಎಕ್ಸಾಂಪಲ್ಲು, ಯಾವುದೋ ಒಂದು ಸಂಸ್ಥೆ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದು ಅಂದರೆ ASG ಅನ್ನುವಂತಹ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ತಿಳ್ಕೊಳ್ಳೋಣ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ಸೊ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ವ, ರಿಕ್ರೂಟ್ಮೆಂಟ್ ಆದ ನಂತರದಲ್ಲಿ ಸೆಲೆಕ್ಷನ್ ಆದ ಯಾವ ವ್ಯಕ್ತಿ ಅಂತಂದರೆ ಎಕ್ಸ್ ಅನ್ನುವಂತಹ ವ್ಯಕ್ತಿ ಸೆಲೆಕ್ಟ್ ಆದ. ಆ ಎಕ್ಸ್ ಅನ್ನುವಂತಹ ವ್ಯಕ್ತಿ ಎಲ್ಲಿಗೆ ಬಂದ, ಡೈರೆಕ್ಟಾಗಿ ASG ಅನ್ನುವಂತಹ ಇನ್ಸ್ಟಿಟ್ಯೂಟಿಗೆ ಬಂದ. ಇನ್ಸ್ಟಿಟ್ಯೂಟಿಗೆ ಬಂದು ಅವನೇನು ಮಾಡಬೇಕು, ಸೊ ಅಲ್ಲೇ ಪ್ಲೇಸ್ಮೆಂಟ್ ಆಗಬೇಕು. ಅಂದರೆ ಲೆಕ್ಚರ್ ಅನ್ನುವಂತಹ ಒಂದು ಪ್ಲೇಸಿಗೆ ಅವನೇನು ಮಾಡಬೇಕು, ಸೆಲೆಕ್ಟ್ ಆಗಬೇಕು. ಅಂದರೆ ಸ್ಪೆಸಿಫಿಕ್ ಅಸೈನ್ ಮಾಡಿಬಿಟ್ಟು ಇವನು ಜಾಬನ್ನು, ಲೆಕ್ಚರ್ ಅನ್ನುವಂಥದ್ದು ಅಸೈನ್ ಮಾಡೀವಿ. ನಂತರದಲ್ಲಿ ಬರುವಂತಹ ಪ್ರಕ್ರಿಯೆ ಯಾವುದು ಅಂದರೆ ಓರಿಯೆಂಟೇಷನ್. ಈ ಓರಿಯೆಂಟೇಷನ್ ಒಳಗೆ ಸೊ ಜಾಯ್ನ್ ಆದಮೇಲೆ
ಈ ಇನ್ಸ್ಟಿಟ್ಯೂಟ್ ಒಳಗೆ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಏನು ಸೈನ್ ಮಾಡಬೇಕು, ಅದು ಅಲ್ಲದೆ ಅವನು ಯಾವ ರೀತಿಯಾಗಿ ಇರಬೇಕು, ಯಾವ ಸಿಲೆಬಸ್ಸನ್ನು ಮಾಡಬೇಕು, ಆಮೇಲೆ ಎಂಪ್ಲಾಯಿಗಳು ಯಾರ್ಯಾರಿದ್ದಾರೆ, ಎಂಪ್ಲಾಯಿಗಳು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಾರೆ ಅನ್ನುವಂತಹದ್ದನ್ನು ಪ್ರತಿಯೊಂದನ್ನು ತಿಳಿಸ್ಬೇಕಾಗ್ತದೆ. ಸೊ ಇದಕ್ಕೆ ನಾವೇನಂತ ಕರಿಬಹುದು, ಓರಿಯೆಂಟೇಷನ್ ಅಂತ ಹೇಳಿ ಕರಿಬಹುದು. ಎಸ್, ನೆಕ್ಸ್ಟ್ ದ employee is given a brief presentation about the company and introduced to is the superior, subordinates and all the colleagues. ಹೇಳಿದಲ್ಲ, ಪ್ರತಿಯೊಂದು ಸಹಿತ ಇಲ್ಲಿ ಬಂದಂಥ ವ್ಯಕ್ತಿಗೆ ಇಲ್ಲಿರುವಂತಹ ಯಾರ್ಯಾರು ಇರ್ತಾರೆ, ಸುಪೀರಿಯರ್ ಅಂತಂದರೆ HOD ಆದರೂ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆದರೂ ಆಗಿರಬಹುದು, ಅಲ್ಲಿರುವಂತಹ ಎಲ್ಲರಿಗೂ ಪರಿಚಯ ಮಾಡಿಕೊಳ್ಳೋದು, ತನ್ನ ಕೊಲೀಗ್ಸ್ ಪರಿಚಯ ಮಾಡಿಕೊಳ್ಳೋದು, ಮತ್ತು ಇದರ ಜೊತೆಗೆ ತನ್ನ ಸಬಾರ್ಡಿನೇಟ್ಸ್ ಯಾರಿದ್ದಾರೆ, ಪ್ಯೂನ್ಸ್ಗಳು ಬರ್ತಾರೆ, ಎಲ್ಲರನ್ನೂ ಸಹಿತವಾಗಿ ಪರಿಚಯ ಮಾಡಿಕೊಂಡು ಅಲ್ಲಿ ವ್ಯವಸ್ಥಿತವಾಗಿರೋದಕ್ಕೆ ನಾವೇನಂತ ಕರಿತಿದ್ದೀವಿ, ಓರಿಯೆಂಟೇಷನ್ ಅಂತ ಹೇಳಿ ಕರೆಯುವಂತಹದ್ದು. ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. ಎಸ್ dear student, these points are most important to your examination purpose. So the next points I will explain in next video. Thank you.